ಮತದಾನದ ವೇಳೆ ಬಿಜೆಪಿ ಕಾರ್ಯಕರ್ತರ ಹೈಡ್ರಾಮಾ ನಡೆದಿದೆ. ಮಂಗಳೂರಿನ ಕಪಿತನ್ಯು ಮತಗಟ್ಟೆ ಬಳಿ ನಡೆದಂತ ಹೈಡ್ರಾಮಾ ಇದು. ಕಾಂಗ್ರೆಸ್ ಅಭ್ಯರ್ಥಿ ಮತದಾನದ ವೇಳೆ ಬಿಜೆಪಿ ಕಾರ್ಯಕರ್ತರು ಹೈಡ್ರಾಮಾ ನಡೆಸಿದ್ದಾರೆ. ಮಂಗಳೂರಿನ ಮತಗಟ್ಟೆಯಲ್ಲಿ ನಡೆದಂತ ಹೈಡ್ರಾಮಾ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತದಾನದ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಹೈಡ್ರಾಮಾ ನಡೆಸಿದ್ದಾರೆ. ಅದರ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಮಾತಾಡಿ ಎಲೆಕ್ಷನ್ ನಡೀತದೆ. ಎಲ್ಲರೂ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಭರತ್ ಈಗ ಸಂಪರ್ಕದಲ್ಲಿದ್ದಾರೆ. ಭರತ್, ಏನಿದು ಮತದಾನದ ಸಂದರ್ಭದಲ್ಲಿ ನಡೀತಾ ಇರುವಂತಹ ಡ್ರಾಮಾ? ಯಾಕೆ ಗಲಾಟೆ? ಏನ್ ಸಮಸ್ಯೆ ಅಲ್ಲಿ? ಎಸ್ ಪ್ರತಿಮಾ, ಈಗ ಮಂಗಳೂರಿನ ಕಪ್ತಾನಿಯು ಮತದಾನ ಕೇಂದ್ರಕ್ಕೆ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅವರು ಆಗಮಿಸಿ ಇಲ್ಲಿ ಜನರೊಟ್ಟಿಗೆ ಸರಸರ ನಿಂತ್ಕೊಂಡು ಮತದಾನ ಕೂಡ ಮಾಡಿದ್ರು. ಮತದಾನ ಮಾಡಿ ಹೊರಗೆ ಹೋದ ಬಳಿಕ ಇಲ್ಲಿ ಮಾಧ್ಯಮದ ಜೊತೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಿದ್ರು. ತಾನು ಇಲ್ಲಿ ಸ್ಪರ್ಧಿಸುವ ಬಗ್ಗೆ ಹಾಗೂ ಜನರಿಂದ ಸಿಕ್ಕ ಅನುಭವದ ಬಗ್ಗೆ ಅವರು ಮಾಧ್ಯಮದ ಜೊತೆ ಅನುಭವಗಳನ್ನು ಕೂಡ ಶೇರ್ ಮಾಡ್ಕೊತಿದ್ರು. ಈ ವೇಳೆ ಬಿಜೆಪಿ ಕಾರ್ಯಕರ್ತನೊಬ್ಬ ಇಲ್ಲಿ ಬಂದು ಪುಂಡಾಟ ಕೂಡ ನಡೆಸಿರುವಂತದ್ದು. ಅಂದ್ರೆ ಮಾಧ್ಯಮದವರು ಅವರಿಗೆ ಸ್ಕೋಪ್ ಜಾಸ್ತಿ ಕೊಡ್ತಿದ್ದಾರೆ ಅಂತ ಹೇಳ್ಕೊಂಡು ಇಲ್ಲೇ ಒಂದು ಪುಂಡಾಟ ನಡೆಸಿರುವಂತದ್ದು. ಅಲ್ಲಿ ಸ್ಥಳದಲ್ಲಿರುವಂತಹ ಪೊಲೀಸ್ ಅಧಿಕಾರಿಯನ್ನು ಕೂಡ ತಳ್ಳಿ ಈಗ ಹೈಡ್ರಾಮಾ ನಡೆಸಿರುವಂತದ್ದು. ಸೊ ಈ ವೇಳೆ ಪೊಲೀಸರು ಹಾಗೂ ಈ ಕಾರ್ಯಕರ್ತರ ನಡುವೆ ಸಾಕಷ್ಟು ವಾಗ್ವಾದ ಕೂಡ ನಡೆದಿದೆ. ಆ ಬಳಿಕ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ಕರ್ಕೊಂಡು ಹೋಗಿರುವಂತದ್ದು. ಈಗ ಇದರಿಂದಾಗಿ ಸ್ಥಳದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಕೂಡ ಈಗ ನಿರ್ಮಾಣ ಆಗಿತ್ತು. ಆದ್ರೆ ಇವರು ಒಟ್ಟಿಗೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಯಾವುದೇ ರೀತಿಯಲ್ಲಿ ಮಾಧ್ಯಮದವರು ಸ್ಕೋಪ್ ಕೊಡಬಾರದು ಎಂಬ ನಿಟ್ಟಿನಲ್ಲಿ ಈ ರೀತಿಯಲ್ಲಿ ಕೃತ್ಯ ನಡೆಸಿರುವಂತದ್ದು. ಅದಲ್ಲದೆ ಈ ವೇಳೆ ಮಾಧ್ಯಮದವರ ಮೇಲೆ ಕೂಡ ಆತ ಹರಿಹಾಯ್ದಿರುವಂತದ್ದು. ಪ್ರತಿಮಾ, ಭರತ್, ಗಮನಿಸ್ತಾ ಹೋದ್ರೆ ವೈಯಕ್ತಿಕನ ಈ ವ್ಯಕ್ತಿ ಈ ರೀತಿ ಡ್ರಾಮಾ ಮಾಡುವಂತ ಅಗತ್ಯನೇ ಇರ್ಲಿಲ್ಲ ಅಲ್ವಾ? ಎಸ್ ಪ್ರತಿಮಾ, ಇದು ಪರ್ಸನಲ್ ಟಾರ್ಗೆಟ್ ಮಾಡುವ ಉದ್ದೇಶದಿಂದಲೇ ಈ ರೀತಿಯಲ್ಲಿ ಮಾಡಿರುವಂತದ್ದು. ಇಲ್ಲಿ ಈ ಸ್ಥಳದಲ್ಲಿ ಹೈಡ್ರಾಮಾ ಮಾಡಿದ್ರೆ ತನಗೂ ಕೂಡ ಒಂದು ಸ್ಕೋಪ್ ಸಿಗ್ತದೆ. ಅದಲ್ಲವೇ ಕಾಂಗ್ರೆಸ್ ಅಭ್ಯರ್ಥಿಯ ಹೆಸರು ಕೂಡ ಹಾಳು ಮಾಡುವ ಒಂದು ಉದ್ದೇಶದಿಂದ ಈ ರೀತಿ ಮಾಡಲಾಗಿರುವಂತದ್ದು. ಏಕಾಏಕಿ ಈ ವ್ಯಕ್ತಿ ಬಂದು ಇಲ್ಲಿ ಹೈಡ್ರಾಮಾ ನಡೆಸಿರುವಂತದ್ದು. ಇಲ್ಲಿ ಪುಂಡಾಟ ನಡೆಸಿಕೊಂಡು ಬೈಗುಳ ಕೂಡ ಪ್ರಾರಂಭಿಸುವಂತದ್ದು. ಸೊ ಈ ವೇಳೆ ಅದನ್ನು ತಡೆಯಲು ಬಂದ ಪೊಲೀಸ್ ಅಧಿಕಾರಿಯನ್ನು ಕೂಡ ಈಗ ತಳ್ಳಾಟ ನಡೆಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಯಾವುದೇ ರೀತಿಯಲ್ಲಿ ಶಾಂತಿ ಭಂಗ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಪೊಲೀಸರು ಅದನ್ನು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರತಿಮಾ, ಈಗ ತಿಳಿಯಾಗಿದೆಯಾ ಎಲ್ಲವೂ ಕೂಡ ಅವರನ್ನ ವಶಕ್ಕೆ ಪಡೆದ ಮೇಲೆ? ಎಸ್ ಪ್ರತಿಮಾ, ಈಗ ಮತದಾನ ಕೇಂದ್ರ ಸುತ್ತವೂ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಇರುವಂತದ್ದು. ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಪೊಲೀಸರು ಸಾಕಷ್ಟು ಸಿಬ್ಬಂದಿಗಳು ಈಗ ನಿಯೋಜನೆ ಮಾಡಲಾಗಿದೆ. ಯಾವಾಗ ಈತ ಬಂದು ಈಗ ಪುಂಡಾಟ ನಡೆಸಿದ್ದು ಕೂಡಲೇ ಪೊಲೀಸರು ಆತನನ್ನು ವಶಕ್ಕೆ ಪಡೆದುಕೊಂಡು ಇಲ್ಲಿನ ಸ್ಥಳೀಯ ಪ್ಲೇಸ್ ಇದೆ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡಿದ್ದಾರೆ. ಪ್ರತಿಮಾ, ಥ್ಯಾಂಕ್ಸ್ ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.